ಫ್ರೆಂಡ್ಸ್, ಇದು ಆಲ್ರೆಡಿ ನಾನು ಮೆಜರ್ಮೆಂಟ್ ತೆಗೆದು ಕಟ್ ಮಾಡಿದ್ದೀನಿ. ಅಳತೆ ಏನಂತ ಹೇಳ್ಬಿಡ್ತೀನಿ. ಎದೆ ಸುತ್ತಳತೆ ಬಂದುಬಿಟ್ಟು ನನಗೆ 8 ಇದೆ. 8 ಅಂದರೆ 8 × 16 32 ಬರುತ್ತೆ. ಎದೆ ಸುತ್ತಳತೆ ನಮಗೆ 32 ಬರುತ್ತೆ. ಇದ್ರದ್ದು ಸೊಂಟದ ಸುತ್ತಳತೆ ಬಂದುಬಿಟ್ಟು 7 ಇಂಚ್ ಇದೆ. 7 ಇಂಚು ಅಂದರೆ 7 14 28 ಬರುತ್ತೆ. 28 ಬರುತ್ತೆ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು 28, ಎದೆ ಸುತ್ತಳತೆ ಬಂದ್ಬಿಟ್ಟು 32. ಇದರ ಲೆಂತ್ ಬಂದ್ಬಿಟ್ಟು 13.5 ಬರುತ್ತೆ. ನಮಗೆ ಟೋಟಲ್ ಬಂದು 14.5 ಇದೆ. ನಮಗೆ ಮೇಲ್ಗಡೆ ಒಂದು 1/2 ಇಂಚು, ಕೆಳಗಡೆ ಒಂದು 1/2 ಇಂಚು ಹೋದರೆ ನಮಗೆ ರೆಡಿ 13.5 ಉದ್ದ. ಇದು ಮೆಜರ್ಮೆಂಟು. ಡೀಪ್ ಬಂದ್ಬಿಟ್ಟು 9.5. ಅವರು ಜಾಸ್ತಿ ಡೀಪೆಲ್ಲ ಹಾಕೋದಿಲ್ಲ, ಹಾಗಾಗಿ ಸ್ವಲ್ಪ 9.5 ಇಟ್ಟಿದ್ದೀನಿ. ಆಮೇಲೆ ಇದು ರೌಂಡ್ ಶೇಪಲ್ಲೇ ಡಿಸೈನ್ ಮಾಡಬೇಕು. ಬ್ಲೌಸ್ ಪೀಸು ಮತ್ತು ಸೀರೆಯಲ್ಲಿ ಮಾಡಬೇಕು. ಮತ್ತು ಇದು ಬಂದ್ಬಿಟ್ಟು ಇದಕ್ಕೆ ನಾನು ಮಾಮೂಲಿ 2 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿ ನೆಕ್ ಶೋಲ್ಡರ್ ಬಂದ್ಬಿಟ್ಟು 3.25 ಇದೆ. ಆರ್ಮಲ್ ರೌಂಡ್ ಬಂದ್ಬಿಟ್ಟು 5.5 ಇದೆ. ಇದು ಬಂದ್ಬಿಟ್ಟು ಬ್ಯಾಕ್ ಸೈಡು. ಇವಾಗ ಇದು ಫ್ರಂಟು, ಇದು ಓಪನ್ ಇರೋದು ನಮ್ಮ ಕಡೆ ಇರಬೇಕು, ಕ್ಲೋಸ್ ಇರೋದು ಆ ಕಡೆ ಇರಬೇಕು. ಈಗ ಇದ್ರ ಮೇಲೆ ಇದು ಇಟ್ಕೋಬೇಕು. ಇವಾಗ ಇದನ್ನ ಯಾಕಪ್ಪ ಹಾಗೆ ಫೋಲ್ಡ್ ಮಾಡ್ಕೋಬೋದು, ಆದರೆ ನಮ್ಗೆ ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಹಾಗಾಗಿ ಈ ರೀತಿ ಇದ್ರ ಮೇಲೆ ಇಟ್ಟು ತೊಗೋಬೇಕಾಗುತ್ತೆ. ಇಲ್ಲಿ ನಮ್ಗೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ. ಹೊಸಪೇಟೆ ಪಟ್ಟಿಗೆ ಮಧ್ಯದಲ್ಲಿ ಗ್ಯಾಪ್ ಬರುತ್ತಲ್ಲ, ಈ ಥರ ನಾವು ಸ್ಟಿಚ್ ಮಾಡಿದಾಗ ಗ್ಯಾಪ್ ಬರುತ್ತೆ. ಅದು ಬರಬಾರ್ದು ಅಂದರೆ ನಾವು ಎಕ್ಸ್ಟ್ರಾ ಹೊಸಪೇಟೆ ಪಟ್ಟಿಯಲ್ಲಿ ಅಲ್ಲೇ ತೊಗೊಂಡ್ಬಿಟ್ರೆ ಅವಾಗ ನಮಗೆ ಅಲ್ಲಿ ಗ್ಯಾಪ್ ಬರೋಲ್ಲ. ಇಲ್ಲಾಂದ್ರೆ ಏನಾಗುತ್ತೆ, ಅಲ್ಲಿ ನಾವು ಮಾಮೂಲಿ ಅಳತೆ ತೊಗೊಂಡು ಹಿಡಿತೀವಲ್ಲ, ನೋಡಿ ಇದು ಗ್ಯಾಪ್ ಇದೆ. ಈಗಿನ ಬ್ಲೌಸ್ಗಳು ಸುಮಾರು ಗ್ಯಾಪ್ ಬರುತ್ತೆ. ಒಂದೊಂದು ಈಗ ತಿಳ್ಕೊಂಡಿರೋರು ಮಾಡಲ್ಲ, ಇಲ್ಲ ಗ್ಯಾಪ್ ಇಲ್ಲ ನೋಡಿ, ಕರೆಕ್ಟಾಗಿದೆ. ಈ ಥರ ಗ್ಯಾಪ್ ಬರುತ್ತೆ. ಇಲ್ಲಿ ನಿಮ್ಗೆ ಇಷ್ಟಿಷ್ಟು ಗ್ಯಾಪ್ ಬಂದ್ಬಿಡುತ್ತೆ. ಅವಾಗ ಅದು ನಾವು ಮಾಮೂಲಿ ಮೆಜರ್ಮೆಂಟ್ ತೊಗೊಂಡಿರ್ತೀವಿ. ಅದೇನಾಗುತ್ತೆ, ನಾವಿಲ್ಲಿ ಡಾಟ್ ಗಿಡ್ದಾಗ ಇಲ್ಲ ಅರ್ಧ ಇಂಚು ಒಳಗಡೆ ಹೋಗುತ್ತೆ. ಅವಾಗ ಏನಾಗುತ್ತೆ, ನಮ್ಗೆ ಹಿಂಗೆ ಗ್ಯಾಪ್ ಬರುತ್ತೆ. ಅದಕ್ಕೋಸ್ಕರ ನಾವು ಇಲ್ಲಿ ಅರ್ಧ ಇಂಚ್ ಫಸ್ಟ್ಗೆ ತೊಗೊಬಿಟ್ರೆ ನಮ್ಗೆ ಇಲ್ಲಿ ಗ್ಯಾಪ್ ಬರೋಲ್ಲ, ನೀಟಾಗಿ ಇನ್ನೂ ಫಿನಿಶಿಂಗಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಫಸ್ಟ್ಗೆ ಇಲ್ಲಿ ಒಂದು ಅರ್ಧ ಇಂಚು ಫಸ್ಟ್ಗೆ ಬಿಟ್ಕೋಬೇಕು. ಈ ರೀತಿ ಬಿಟ್ಕೊಂಡಾದ್ಮೇಲೆ ಈಗ ಇದಕ್ಕೆ ಒಂದು ಗುಂಡು ಸೂಜಿ ಹಾಕೋತೀನಿ. ಇವಾಗ ಸುತ್ತ ಮಾಮೂಲಿ ಕಟ್ ಮಾಡ್ಕೋಬೇಕು. ಈ ಥರ ಇದು ಯಾವಾಗಲೂ ಸೂಜಿ ಹಾಕ್ಕೊಂಡ್ರೆ ಒಳ್ಳೆಯದು, ಇಲ್ಲ ಅಂದರೆ ಸುಮ್ಮನೆ ಇದಾಗುತ್ತೆ. ಈ ಥರ ಮಾಡಿಕೊಂಡು ಇವಾಗ ಇದನ್ನು ಈ ಕಡೆ ಕಟ್ ಮಾಡ್ಕೊಳ್ಳೋಣ. ಇವಾಗ ಆಲ್ರೆಡಿ ಕಟಿಂಗ್ ಮಾಡಿಬಿಟ್ಟಿದ್ದೆ, ವೀಡಿಯೋ ಮಾಡೋದು ನೆನಪು ಬರಲಿಲ್ಲ. ಇವಾಗ ಅದಕ್ಕೆ ಅದನ್ನೇ ಕಟಿಂಗ್ ಮಾಡಿರೋದನ್ನೇ ತೋರಿಸ್ತಾ ಇದ್ದೀನಿ. ಈ ರೀತಿ ಇದು ರೌಂಡ್ ನೆಕ್ಕಲ್ಲಿ ಮಾಡೋದ್ರಿಂದ ಈಸಿಯಾಗಿ ಮಾಡ್ಬೋದು. ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ. ಈ ಡಿಸೈನು ಒಂದೊಂದು ಬೇರೆ ಶೇಪಲ್ಲೆಲ್ಲ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈ ಥರ ಇರೋದನ್ನ ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೋಬೋದು, ನೀಟಾಗಿ ಬರುತ್ತೆ. ಸ್ಟಿಚಿಂಗಲ್ಲಿ ತೋರಿಸ್ತೀನಿ ನಾನು. ಇದು ರೌಂಡ್ ನೆಕ್ಕಲ್ಲೇ ಡಿಸೈನ್ ಬರುವಂಥದ್ದು. ಅದಕ್ಕೆ ಇದೇ ನಾನು ಕಟ್ ಮಾಡಿಲ್ಲ, ನಾನು ಸ್ಟಿಚಿಂಗ್ ಮಾಡುವಾಗ ಕಟ್ ಮಾಡ್ಕೊತೀನಿ. ಇವಾಗ ಇದು ತೆಗೆದುಬಿಡೋಣ. ಇವಾಗ ಇದನ್ನು ತೆಗೆದುಬಿಟ್ಟು ಇಲ್ಲಿಂದ ಶೇಪ್ ತೆಗಿಬೇಕು. ಇಲ್ಲಿಂದ ನೀಟಾಗಿ ಇದ್ರ ಶೇಪ್ ತೆಗಿಬೇಕು. ತೆಗೆದುಬಿಟ್ಟು ಇವಾಗ ಮಾಮೂಲಿ ಅಳತೆ ಬ್ಲೌಸಿಂದ ಅಳತೆ ತೊಗೊಳ್ಳೋಣ. ಮಾಮೂಲಿ ಫ್ರಂಟ್ ಬಂದ್ಬಿಟ್ಟು ಉಕ್ಸ್ಪಟ್ಟಿ ತೊಗೋಬೇಕು, ಯಾವಾಗಲೂ ಐಪಟ್ಟಿ ತೊಗೋಬಾರ್ದು, ಉಕ್ಸ್ಪಟ್ಟಿ ತೊಗೋಬೇಕು. ಈ ಥರ ಮಾಮೂಲಿ ನಾವು ಅರ್ಧ ಇಂಚು ಮೇಲ್ಗಡೆ ಸ್ಟಿಚಿಂಗ್ ಬಿಟ್ಬಿಟ್ಟೇ ನಾವು ಅಳತೆ ಮಾಡ್ಕೋಬೇಕು. ಈ ಥರ ಮಾರ್ಕ್ ಬಿಟ್ಕೊಂಡು ಇವ್ರು ಸ್ವಲ್ಪ ಬ್ರಾಡ್ ಬೇಕು ಅಂತ ಹೇಳಿದ್ದಾರೆ, ಸ್ವಲ್ಪ ಮೇಲಾಗಿ ಹೋಯ್ತು ಅಂತ ಸ್ವಲ್ಪ ಹಂಗೆ ನಾನು ಇದು ಮಾಡುವಾಗ, ಇವಾಗ ಕಟಿಂಗ್ ಮಾಡುವಾಗ ಸ್ವಲ್ಪ ಇದನ್ನು ಈ ರೀತಿ ಬ್ರಾಡ್ ಮಾಡ್ಕೊತೀನಿ. ಇದೆಯಲ್ಲ ಹೀಗೇನೆ ಸ್ವಲ್ಪ ಬ್ರಾಡ್, ಕೆಲವ್ರಿಗೆ ಈ ರೀತಿ ಒಂಚೂರು ಬ್ರಾಡ್ ಕೇಳ್ತಾರೆ ಅಂತ ಮಾಡ್ಕೊತೀನಿ. ಈಗ ಇದು ಈ ಕಡೆ ಉಕ್ಸ್ಪಟ್ಟಿಯಿಂದ ಇಲ್ಲಿ ನಾವು ಅಳತೆ ತೊಗೋಬೇಕು. ಇಲ್ಲ ಟೇಪಲ್ ಆದರೂ ತೊಗೋಬೋದು. ನಾನು ಮಾಮೂಲಿ ಅಳತೆ ಹಿಂಗೆ ಸ್ಟಿಚ್ ಮಾಡೋದ್ರಿಂದ ಏನಾಗುತ್ತೆ, ಮೇಲೆ ಒಂದು ಅರ್ಧ ಇಂಚ್ ಬಿಟ್ಬಿಟ್ಟು ಮಾಮೂಲಿ ಈ ಥರ ಕೈಯಲ್ಲೇ ನಾವು ಒಂದು ಅರ್ಧ ಇಂಚ್ ಅಂತ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ನಿಮಗೆ ಗೊತ್ತಾಗಲ್ಲ ಅನ್ನೋದಾದರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಬಿಡಿ. ಇಲ್ಲಿಂದ ಇಲ್ಲಿ ಬೆಲ್ಟ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ಅಳತೆ ತೊಗೊಳ್ಳಿ. 3.5 ಇದೆ. ಇಲ್ಲಿಂದ ಇಲ್ಲಿಗೆ 4.5 ತೊಗೊಳ್ಳಿ. ನೋಡಿ ಕರೆಕ್ಟಾಗಿ 4.5 ಬಂದು 1 ಇಂಚ್ ಎಕ್ಸ್ಟ್ರಾ ತೊಗೊಂಡ್ರೆ 4.5 ಬರುತ್ತೆ. ಆ ಥರ ಮಾಡ್ಕೊಳ್ಳಿ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಇವಾಗ ಡಾಟ್ ಪಾಯಿಂಟ್ ಇದೆಯನ್ನ ನೋಡ್ಕೊಳ್ಳೋಣ. ಇವಾಗ ಮಾಮೂಲಿ ನಾವು ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಅರ್ಧ ಇಂಚ್ ಸ್ಟಿಚಿಂಗ್ ಬಿಟ್ಬಿಟ್ಟು ತೊಗೊಬಿಡಿ. ತಿರ್ಗಿ ಅದನ್ನು ಜಾಯಿಂಟ್ ಮಾಡಿ ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ, ಒಂದೇ ಸಲ ತೊಗೊಂಡ್ರೆ ಬೆಟರು. 9 ಮತ್ತು ಇಲ್ಲಿಂದ ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಅಲ್ಲಿಗೆ ಬಂದ್ಬಿಟ್ಟು ಒಟ್ಟು 12.5. 9 ಡಾಟ್ ಪಾಯಿಂಟು, ಕೆಳಗಡೆ 12.5. 9.5 ಇಲ್ಲಿಂದ 12.5. ಸರಿ, 9.5 12 ಇಲ್ಲಿಂದ ಇಟ್ಕೊಂಡು ಮಧ್ಯಕ್ಕೆ 9.5 ಮಾರ್ಕ್ ಮಾಡಿ 12.5ಗೆ ಈ ಥರ ಮಾರ್ಕ್ ಮಾಡ್ಕೋಬೇಕು. ಮಾಡಿಕೊಂಡು ಸ್ಕೇಲಲ್ಲಿ ಮಾರ್ಕ್ ಹಾಕೋಬೇಕು. ಇಲ್ಲಿಂದ ಬಂದ್ಬಿಟ್ಟು ನಾವು ಅರ್ಧ ಇಂಚ್ ಬಿಟ್ಟಿರ್ತೀವಲ್ಲ, ಹಂಗಾಗಿ ಟೋಟಲ್ಲು 4 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ 1 ಇಂಚು, ಈ ಕಡೆಯಿಂದ 1 ಇಂಚು ಇದು ಡಾಟ್ಗೆ ಈ ರೀತಿ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೋಬೇಕು.
ಇವಾಗ ಇಲ್ಲಿಂದ ಇಲ್ಲಿಗೆ ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ನಾವು ಆಲ್ರೆಡಿ 4.5 ಇಂಚ್ ತೊಗೊಂಡಿದ್ದೀವಲ್ಲ ಅಲ್ಲಿ ಜಾಯಿಂಟ್ ಮಾಡಿಕೊಂಡು, ಮತ್ತು ಈ ಕಡೆದು ಬ್ಲೌಸಲ್ಲೇ ಅಳತೆ ತೊಗೋಬೋದು. ಈ ಥರ ಫ್ರಂಟದು ಇಟ್ಕೊಂಡು, ಫ್ರಂಟದು ಎಲ್ಲಿಂದ ಇಟ್ಕೊಂಡಿರ್ತೀವಿ ಇಲ್ಲಿಗೆ ಬರೆದು, ಇಲ್ಲಿಂದ ಇಲ್ಲಿಗೆ ನಮಗೆ ಒಂದು 1 ಇಂಚ್ ಸಾಕು ಡಾಟ್ ಪಾಯಿಂಟ್ಗೆ, ಡಾಟ್ ಹಿಡಿಯೋದಕ್ಕೆ. ಅದನ್ನು ಬಿಟ್ಟು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಷ್ಟೇ ಇದು. ಇವಾಗ ಕಟ್ ಮಾಡ್ಕೊಂಡ್ಬಿಡೋಣ. ಆಯಿತು. ಇವಾಗ ಇದನ್ನ ಬೇಕಾದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಈ ಕಡೆಯಿಂದ ಶೇಪ್ ತೆಗಿಬೇಕಿದು. ಆಯಿತು. ಇವಾಗ ಇದನ್ನ ಒಂದ್ಸಲ ಈ ಥರ ಇಟ್ಬಿಟ್ಟು ಚೆಕ್ ಮಾಡ್ಕೊಳ್ಬೇಕು ಕರೆಕ್ಟಾಗಿದೆ ಇಲ್ವೋ ಅಂತ. ಸ್ವಲ್ಪ ಆ ಕಡೆ ಈ ಕಡೆ ಆಗಿತ್ತು ಅಂದರೆ ನೀವು ಇದು ಮಾಡ್ಕೋಬೋದು. ಇದರಲ್ಲಿ ಇರುತ್ತಲ್ವ, ಇಲ್ಲೇನಾದರೂ ಸ್ವಲ್ಪ ನಮ್ಗೆ ಆ ಕಡೆ ಈ ಕಡೆ ಅನ್ನಿಸ್ತು ಅಂದರೆ ನೋಡ್ಕೊಂಬಿಟ್ರೆ ಫಸ್ಟ್ಗೆ ಬೆಟರು. ಸ್ವಲ್ಪ ಮೇಲೆ ಕೆಳಗೆ ಅನಿಸಿದೆ ನೋಡಿ, ಸ್ವಲ್ಪ ಮೇಲೆ ಅನ್ನಿಸ್ತಾ ಇದೆ, ಇದಕ್ಕಿಂತ ಸ್ವಲ್ಪ ಐತೆ, ಇದನ್ನು ಈ ಥರ ತೆಗೆದುಬಿಡೋಣ. ಈ ಥರ ಒಂದೊಂದು ಪಾಯಿಂಟಲ್ಲೇ ನಾವು ಇದನ್ನು ನೋಡಿಕೊಂಡ್ರೆ ನಮಗೆ ಅಲ್ಲಿ ರಿಂಕಲ್ಸ್ ಎಲ್ಲ ಬರೋಲ್ಲ. ಆ ಥರ ಒಂದೊಂದು ಪಾಯಿಂಟಲ್ಲೇ ನಮಗೆ ರಿಂಕಲ್ಸ್ಗಳು ಬರೋದು ನೋಡಿ. ಈ ಥರ ರೆಡಿ ಆಯಿತು. ಸ್ಲೀವ್ಸ್ ಕಟ್ ಮಾಡ್ಕೋಬೇಕು. ಸ್ಲೀವ್ಸ್ ಬಂದು 9 ಇಂಚಿಗೆ ಕಟ್ ಮಾಡ್ಕೊತೀನಿ. ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಬಿಟ್ಟು ಆಮೇಲೆ ಸ್ಕೇಲಲ್ಲಿ ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ಇದು ಎಕ್ಸ್ಟ್ರಾ ಏನಾದರೂ ಉದ್ದ ತುಂಡ ಇದೆ ಕಟ್ ಮಾಡ್ಕೊಂಬಿಡಿ. ರೆಡಿ ಆಯಿತು. ಇವಾಗ ಇದಕ್ಕೆ ಉದ್ದ ಬಂದ್ಬಿಟ್ಟು 9 ಇಂಚಿಗೆ ತೊಗೊತೀನಿ. 8 ಇಂಚು ಇಲ್ಲಿಗೆ ಮಾರ್ಕ್ ಮಾಡೋಣ. ಇದು ಬ್ಲೌಸ್ ಇದೆ, ಈ ಬ್ಲೌಸ್ ಎಲ್ಲ ತೊಗೋತೀನಿ ನಾನು. ಇಲ್ಲಿ ಕೆಳಗಡೆ ಅಂಗಡಿಯಲ್ಲಿದೆ ಅದು ನೋಡಿಕೊಂಡು ನಾನು ಸ್ಟಿಚಿಂಗ್ ಮಾಡುವಾಗ ನೋಡಿಕೊಂಡು ಅದು ಇದು ಮಾಡ್ಕೊತೀನಿ. ಇವಾಗ ಇದರಲ್ಲೇ ಈ ರೀತಿ ಅಳತೆ ತೊಗೋಬೋದು, ಅದರಲ್ಲೇನು ತೊಂದರೆ ಏನಿಲ್ಲ. ಇದು ಏನು ಅಳತೆ ಇದೆ ಇದು ಈ ಥರ ಮೇಲ್ಗಡೆ ಇಟ್ಕೊಂಡು ಇದ್ರ ಅಳತೆ ಕರೆಕ್ಟಾಗಿ ನೋಡಿ ಈ ರೀತಿ ತೊಗೊಂಡ್ರೆ ಸಾಕು, ಏನು ತೊಂದರೆ ಏನಿಲ್ಲ. ಈ ರೀತಿ ಬರುತ್ತೆ. ಇದನ್ನಲ್ಲಿ ಕ್ರಾಸಾಗಿ ನೀಟಾಗಿ ಈ ಥರ ಶೇಪ್ ತೊಗೋಬೇಕು. ಈ ಶೇಪಲ್ಲೇ ಸ್ವಲ್ಪ ನಿಧಾನಕ್ಕೆ ತೆಗಿಬೇಕು ನೋಡಿ. ಈ ರೀತಿ ಶೇಪ್ ತೊಗೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. 2 ಇಂಚ್ ಆದರೆ ಸಾಕು ನೋಡಿ. ನಾವು ಒಂದ್ಸಲ ಕೈಯಲ್ಲೇ ನಮ್ಮ ಕೈಯಲ್ಲೇ ಇದು ಮಾಡ್ಕೊಂಡು ಮಾಡ್ತೀವಿ. ಒಂದೊಂದಕ್ಕೆ ಏನು ಟೇಪ್ ತಗೊಳ್ಳಲ್ಲ. ಹಾಗೇನೆ ನೋಡ್ತಿದ್ದಂಗೆ ನಮ್ಗೆ ಕಟ್ಕೊಂಡು ಮಾಡಿ ಅಭ್ಯಾಸ ಆಗಿರುತ್ತಲ್ಲ, ಹಾಗಾಗಿ ಅಷ್ಟು ಬೇಕು ಅನ್ಸಲ್ಲ, ಹಾಗಾಗೇ ಮಾಡ್ಕೊಬೋದು. ಈ ರೀತಿ ಈ 2 ಪೀಸ್ ತೊಗೋಬೇಕು. 2ನ್ನ ತೆಗೆದುಬಿಟ್ಟು ಶೇಪ್ ತೆಗಿಬೇಕು. ಈ ರೀತಿ ಆಯಿತು. ಇದು ಎತ್ತಿ ಬಂದ್ಬಿಟ್ಟು ಸೀರೆ ಬಂದ್ಬಿಟ್ಟು ಈ ಥರ ಇದೆ. ಸೀರೆ ಬ್ಲೌಸ್ ಅವ್ರಿಗೆ ಇಷ್ಟ ಆಗಲಿಲ್ಲ ನೋಡಿ. ಸೀರೆ ಈ ಥರ ಇದೆ. ಸೀರೆ ಬ್ಲೌಸು ಮಾಮೂಲಿ ಒಂಥರ ಇದೇ ಥರ ಎಲ್ಲ ಮಿಕ್ಸ್ ಕೊಟ್ಬಿಟ್ಟಿದ್ದಾನೆ, ಅದು ಅವ್ರಿಗೆ ಇಷ್ಟ ಆಗಿಲ್ಲ. ಬೇಡ ನೋಡಿ, ಈ ಥರ ಇದೆ ಬ್ಲೌಸ್, ಮಿಕ್ಸಲ್ಲಿದೆ. ಸೆರಗು ಥರನೇ ಬಂದಿದೆ, ಸೆರಗು ಇದೇ ಥರ ಇದೆ, ಬ್ಲೌಸ್ ಇದೇನೆ ಇದೇ ಥರ ಇದೆ. ಹಾಗಾಗಿ ಅವರು ಈ ಥರ ಬೇಡ, ಚೆನ್ನಾಗಿರಲ್ಲ ಅಂದ್ಬಿಟ್ಟು ಇದರಲ್ಲಿ ಪ್ಲೇನ್ ಪೀಸ್ ತೊಗೊಬನ್ನಿ ಅಂತ ಹೇಳಿದರು. ನಾನು ಇದು ಪ್ಲೇನ್ಸ್ ತಂದಿದ್ದೀನಿ ನೋಡಿ. ಪ್ಲೇನ್ ಪೀಸ್ ತೊಗೊಬಂದು ಇವಾಗ ಇದರಲ್ಲಿ ಇದನ್ನು ಪ್ಯಾಚ್ ವರ್ಕ್ ಮಾಡಿ ಡಿಸೈನ್ ಮಾಡಬೇಕು. ಇದು ಎಕ್ಸ್ಟ್ರಾ ಒಂದು ಸ್ವಲ್ಪ ಪೀಸ್ ಕಟ್ ಮಾಡ್ಕೋತೀನಿ. ಅಕಸ್ಮಾತ್ ತುಂಡಾದರೆ ಇದು ಪೀಸ್ ಇರುತ್ತಲ್ಲ ಜಾಯಿಂಟ್ ಮಾಡ್ಕೋಬೋದು. ಇದರಲ್ಲೇ ಡಿಸೈನ್ಗೆ ಕಟ್ ಮಾಡ್ಕೋತೀನಿ. ಇದು ಬನ್ನಿ ಯಾವ ರೀತಿ ಕಟಿಂಗ್ ಮಾಡಿ ಡಿಸೈನ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ಗೆ ನಾನು ಇದು ಕಟ್ ಮಾಡ್ಕೊಂಡ್ಬಿಡ್ತೀನಿ. 1 ಮೀಟ್ರ್ ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ ಇದು ಮತ್ತು ಇದಕ್ಕೂ ಬೇಕು ಬಟ್ಟೆ, ಇದು ಡಿಸೈನ್ಗೂ ಬೇಕು. ಇದರಲ್ಲೂ ಡಿಸೈನ್ಸ್ ಮಿಕ್ಸ್ ಮಾಡಬೇಕು, ಅದು ಗ್ರೀನು ಎರಡೂ ಸೇರಿಸಿ ಮಾಡಬೇಕು, ಆ ಥರ ಡಿಸೈನು. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಹಾಗಾಗಿ ವೇಸ್ಟ್ ಮಾಡ್ದೇನೆ ಬಟ್ಟೆನ ಒಂದು ಸೈಡ್ಗೆ ತೊಗೋಬೇಕಾಗುತ್ತೆ. ನಮಗೆ ವೇಸ್ಟ್ ಮಾಡ್ಕೋಬಾರ್ದು ಬಟ್ಟೆನ. ಇದನ್ನು ಈ ರೀತಿ ಇಟ್ಕೊಂಡು ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊತೀನಿ. ಈ ಕಡೆದೆಲ್ಲ ಸ್ವಲ್ಪ ನಮಗೆ ಇದಕ್ಕೆ ಬಿಟ್ಕೊಳಕ್ಕಾಗುತ್ತೆ, ಡಿಸೈನ್ಗಾಗುತ್ತೆ. ಈಸಿಯಾಗಿ ಮಾಡ್ಕೋಬೋದು. ರೌಂಡ್ ಶೇಪ್ ಆಗಿರೋದ್ರಿಂದ ಯಾರು ಬೇಕಾದರೂ ಮಾಡ್ಕೋಬೋದು, ತುಂಬ ಈಸಿಯಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ
ಈ ರೀತಿ ತಗೊಂಡು ಮತ್ತೆ ಇವಾಗ ಇದನ್ನ ಇಟ್ಕೊಂಡು ಈ ರೀತಿ ಕಟ್ ಮಾಡ್ಕೊಂಡ್ಬಿಡೋಣ. ಇದು ಡಿಸೈನ್ಗೋಸ್ಕರ ನಾನು ಈ ಥರ ಸಪ್ರೇಟಾಗಿ ಸ್ಲೀವ್ಸ್ಗೆ ನೆಕ್ಗೆ ಎರಡಕ್ಕೂ ಬೇಕು. ಇದಕ್ಕೆ ವೇಸ್ಟ್ ಮಾಡ್ಕೊಳ್ದೇ ಬಟ್ಟೆನ ಕಟ್ ಮಾಡ್ಕೋಬೇಕು. ಇವಾಗ ಇದು ಸ್ಲೀವ್ಸ್ಗೆ ಈ ಕಡೆ ಕಟ್ ಮಾಡ್ಕೊತೀನಿ. ಸಾಕಾಗುತ್ತೆ ಇದು ನೋಡಿ, ಕರೆಕ್ಟಾಗಿದೆ. ಇನ್ನು ಜಾಯಿಂಟಿಂಗ್ ಏನು ಬರಲ್ಲ. ಇಲ್ಲಿ ಆಲ್ರೆಡಿ ಇಲ್ಲೂ ಡಿಸೈನ್ ಬರೋದ್ರಿಂದ ಆಮೇಲೆ ಇವ್ರು ಏನೇ ಡಿಸೈನ್ ಹೊರಿಸಲಿ ಟ್ಯಾಗ್ ಅಂತ ಇಸ್ಕೊಳ್ಳಲ್ಲ ಫ್ರೆಂಡ್ಸ್. ಟ್ಯಾಗ್ ಅಂತ ಅವಾಯ್ಡ್ ಮಾಡಲೇಬೇಕು. ಇವರಿಗೆ ಟ್ಯಾಗ್ ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಏನೇ ಡಿಸೈನ್ ಮಾಡಿದ್ರು ಟ್ಯಾಗ್ ಇಲ್ದೇ ಇರೋ ಥರ ಒಂದೊಂದಕ್ಕೆ ಟ್ಯಾಗ್ ಇರಲೇಬೇಕು, ಆ ಥರ ಡಿಸೈನ್ ಇರುತ್ತೆ. ಆದರೆ ಇವ್ರಿಗೆ ಟ್ಯಾಗ್ ಬೇಡ ಅಂತಲೇ ಹೇಳ್ಬಿಟ್ಟಿದ್ದಾರೆ. ಯಾವುದೇ ಡಿಸೈನ್ ಆದ್ರೂ ಟ್ಯಾಗ್ ಬೇಡ. ನಾನು ಅದು ನೋಡಿಕೊಂಡು ಸ್ವಲ್ಪ ಕವರ್ ಮಾಡ್ತೀನಿ. ಸ್ವಲ್ಪ ಡೀಪ್ ಕಮ್ಮಿ ಮಾಡಿ ನೋಡಿಕೊಂಡು ರೆಡಿ ಮಾಡ್ತೀನಿ. ಬನ್ನಿ ಇದು ಹೇಗೆ ಕಟ್ ಮಾಡೋದು